ನಮಸ್ಕಾರ ಸ್ನೇಹಿತರೆ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಖಂಡಿತ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಮೋಸವನ್ನಲ್ಲ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆಯೇ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ನಂಬಿದರೆ ಪ್ರಾಣ ಕೊಡ್ತೀವಿ ಅಂತಾರೆ. ಪ್ರಾಣ ಕೊಡುವ ಅವಶ್ಯಕತೆ ಇಲ್ಲ. ಪ್ರಾಣ ಇರುವವರೆಗೆ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. ನೆನಪಿರಲಿ ಸ್ನೇಹಿತರೆ, ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ಇತರರು ಮೆಚ್ಚಲಿ ಎಂದು ನೀನು ಎಂದಿಗೂ ಬದುಕಬೇಡ. ಏಕೆಂದರೆ ಅವರ ಅಭಿಪ್ರಾಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಬದುಕು ವರ್ಣಮಯವಾಗಿರಬೇಕೇ ವಿನಃ ನಾಟಕೀಯವಾಗಿ ಅಲ್ಲ. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆಯನ್ನು ಸರಿಪಡಿಸಿಕೊಳ್ಳೋಣ. ಜೀವನದಲ್ಲಿ ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಖಂಡಿತ ಸಾಧ್ಯವಿದೆ. ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಬದುಕು ನಿಮಗೆ ಪಾಠ ಕಲಿಸುವ ಮುಂಚೆಯೇ ಬದಲಾಗಿ. ಬದುಕಿನ ಪಾಠ ಒಂಥರ ಶಿಕ್ಷೆ ಇದ್ದಂತೆ. ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ ಸೋಲನ್ನು ನಿಭಾಯಿಸುವುದನ್ನು ಕಲಿಯಿರಿ. ಸೋಲು ಗೆಲುವಿನ ಮೊದಲ ಹೆಜ್ಜೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಜೀವನದಲ್ಲಿ ನಿಮಗೆ ಪದೇ ಪದೇ ಕಷ್ಟಗಳು ಬರುತ್ತವೆ ಎಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಜೀವನ ಗೋಣಿಚೀಲ ಇದ್ದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ಇಷ್ಟೇ ಜೀವನ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಮೆಚ್ಚಿಸುವ ಅಗತ್ಯವಿಲ್ಲ. ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ನಮ್ಮನ್ನು ಅರಿತುಕೊಳ್ಳಬಲ್ಲರು. ಕೆಲವು ಸಂಬಂಧಗಳೇ ಹಾಗೆ ಸ್ನೇಹಿತರೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರುತ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಹೋಗಿಬಿಡುತ್ತಾರೆ. ಒಬ್ಬರು ಸುಮ್ಮನಿದ್ದ ಮಾತ್ರಕ್ಕೆ ಅವರಿಂದ ಏನೂ ಸಾಧ್ಯ ಇಲ್ಲ ಎಂದು ಯೋಚನೆ ಮಾಡಬೇಡಿ. ಏಕೆಂದರೆ ಶಾಂತವಾದ ಸಮುದ್ರದಲ್ಲೇ ಸುನಾಮಿಗಳು ಏಳುವುದು. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕೆ ಹೋಗಬೇಡಿ. ಏಕೆಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂತಿರುಗಿ ಬರುವುದಿಲ್ಲ. ಹಾಗಾಗಿ ಇವುಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರುತ್ತದೆ. ಆ ಹೃದಯವನ್ನು ಅರ್ಥ ಮಾಡಿಕೊಂಡು ನೋಡಿ, ಕೊನೆಯವರೆಗೂ ನಿಮ್ಮ ಜೊತೆಯಾಗಿರುತ್ತದೆ. ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು. ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತದೆ, ನಾವು ಅವರಂತೆ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಸ್ನೇಹಿತರೆ, ಈ ಜಗತ್ತನ್ನು ಬರೀ ಕಣ್ಣಿನಿಂದ ನೋಡಿದರೆ ಎಲ್ಲರಲ್ಲೂ ದ್ವೇಷ ಕಾಣುತ್ತದೆ. ಒಂದು ಸಲ ಹೃದಯದಿಂದ ನೋಡಿ, ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತದೆ. ಜೀವನದಲ್ಲಿ ನಿನ್ನನ್ನು ಯಾರಾದರೂ ಅವಮಾನಿಸಿದರೆ ಹೆದರಬೇಡ. ಹುಚ್ಚು ಜನರು ವಜ್ರವನ್ನು ಗಾಜು ಎಂದುಕೊಂಡಿರುತ್ತಾರೆ. ಹಾಗಾಗಿ ಅವರ ಬುದ್ಧಿ ಎಷ್ಟು ಎಂದು ಸುಮ್ಮನಿದ್ದು ಬಿಡು. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತದೆ, ಆದರೂ ಬದುಕುತ್ತಾರೆ. ಯಾಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಎನ್ನುವ ಭರವಸೆಯಲ್ಲಿ. ಅದೇ ಜೀವನದ ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳುಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾದದ್ದು.
ನೆನಪಿರಲಿ ಸ್ನೇಹಿತರೆ, ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನು ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುದು ನೆನಪಿರಲಿ. ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ನಂಬಿದ್ದೀರಾ? ಆ ನಂಬಿಕೆಗೆ ಅವರು ದ್ರೋಹ ಮಾಡಿದ್ದಾರಾ? ನಂಬಿಕೆ ಹೊಡೆದಾಗ ಹೃದಯ ಮಾತ್ರವಲ್ಲ, ಆತ್ಮವೇ ನೋವಿನಿಂದ ನಲುಗುತ್ತದೆ. ಇಂದು ಅನೇಕ ಜನರ ಮೌನ, ಕಣ್ಣೀರಿನ ಕಾರಣ ಒಂದೇ ವಿಷಯ: ನಂಬಿಕೆಗೆ ದ್ರೋಹ. ಇಂತಹ ಸಮಯದಲ್ಲಿ ನಮಗೆ ದಾರಿ ತೋರಿಸುವವನು ಒಬ್ಬನೇ, ಆ ಭಗವಂತ. ನಂಬಿಕೆ ಎನ್ನುವುದು ಮಾತಿನಿಂದ ಹುಟ್ಟುವುದಲ್ಲ, ಆಚರಣೆಯಿಂದ ಬೆಳೆದು ಬರುತ್ತದೆ. ನೀವು ಯಾರ ಮೇಲೆ ನಂಬಿಕೆ ಇಡುತ್ತೀರೋ ಅವರಿಗೆ ನಿಮ್ಮ ದುರ್ಬಲತೆಯನ್ನೇ ಕೊಟ್ಟಂತಾಗುತ್ತದೆ. ಆದರೆ ಎಲ್ಲರೂ ಆ ದುರ್ಬಲತೆಯನ್ನು ಪವಿತ್ರವಾಗಿ ಕಾಯುವುದಿಲ್ಲ. ಕೆಲವರು ಅದನ್ನೇ ನಿಮ್ಮ ವಿರುದ್ಧ ಅಸ್ತ್ರವಾಗಿಸುತ್ತಾರೆ. ಅದೇ ದ್ರೋಹ. ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ, ನಾನು ನಂಬಿದವರೇ ನನ್ನ ವಿರುದ್ಧ ನಿಂತಿದ್ದಾರೆ, ಇದು ನ್ಯಾಯವೇ? ಕೃಷ್ಣ ಉತ್ತರಿಸುತ್ತಾನೆ, ಅರ್ಜುನ, ನಿನ್ನ ನಂಬಿಕೆ ತಪ್ಪಲ್ಲ, ಆದರೆ ಅವರ ಯೋಗ್ಯತೆ ತಪ್ಪು. ಲಾಭ ಇರುವವರೆಗೂ ಇರುವವರು ಸ್ನೇಹಿತರು, ತ್ಯಾಗ ಬೇಕಾದಾಗ ಅವರ ಮುಖಗಳು ಬದಲಾಗುತ್ತವೆ ಅಷ್ಟೇ. ನಿನ್ನ ಯಶಸ್ಸಿಗೆ ಸಂತೋಷ ಪಡುವುದಿಲ್ಲವಾದರೆ ಅವರು ನಿಮ್ಮವರಲ್ಲ. ನಿಮ್ಮ ನೋವನ್ನು ಉಪಯೋಗಿಸಿಕೊಳ್ಳುವವರು ನಿಮ್ಮ ಬಂಧುಗಳಲ್ಲ. ಅವರಿಂದ ದೂರ ಹೋಗುವುದು ಪಲಾಯನವಲ್ಲ, ಅದು ಆತ್ಮರಕ್ಷಣೆ. ಶ್ರೀಕೃಷ್ಣ ಹೇಳುತ್ತಾನೆ, ಕ್ಷಮಿಸು, ಆದರೆ ಮತ್ತೆ ಅಂದವಾಗಿ ನಂಬಬೇಡ. ಕ್ಷಮೆಯೆಂದರೆ ಮತ್ತೆ ಮತ್ತೆ ಅವಕಾಶ ಕೊಡುವುದಲ್ಲ. ಕ್ಷಮೆಯೆಂದರೆ ನಿನ್ನ ಮನಸ್ಸನ್ನು ಭಾರದಿಂದ ಮುಕ್ತಗೊಳಿಸುವುದು. ದ್ರೋಹವು ನಿನ್ನನ್ನು ದುರ್ಬಲನನ್ನಾಗಿಸಬಾರದು, ಅದು ನಿನ್ನನ್ನು ಜಾಣನನ್ನಾಗಿಸಬೇಕು. ಎಲ್ಲರೂ ಕೈಬಿಡಬಹುದು, ಸ್ನೇಹ, ಸಂಬಂಧ, ಪ್ರೀತಿ, ಆದರೆ ಒಬ್ಬ ಮಾತ್ರ ನಿನ್ನ ಕೈಬಿಡುವುದಿಲ್ಲ. ನೀನು ನಿನ್ನ ಕರ್ತವ್ಯವನ್ನು ಮಾಡಿದರೆ ಭಗವಂತ ನಿನ್ನ ಕೈ ಬಿಡುವುದಿಲ್ಲ. ಮನುಷ್ಯರ ಮೇಲೆ ಅಲ್ಲ, ಧರ್ಮದ ಮೇಲೆ ನಂಬಿಕೆ ಇಡು. ನಿನ್ನನ್ನು ದ್ರೋಹ ಮಾಡಿದವರು ನಿನ್ನ ಶಕ್ತಿಯನ್ನು ಅರಿಯದವರು. ಇದು ಅಂತ್ಯವಲ್ಲ, ಇದು ನಿನ್ನ ಜೀವನದ ಹೊಸ ಆರಂಭ ಎಂದು ನಿಲ್ಲು. ನಿನ್ನ ಮೌಲ್ಯವನ್ನು ಅರಿತುಕೋ. ಮತ್ತೆ ಯಾರು ನಿನ್ನ ನಂಬಿಕೆಯನ್ನು ತಿಳಿಯದಂತೆ ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಿ. ಜೀವನದಲ್ಲಿ 100 ಬಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದರೇನಂತೆ. ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಎನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಏನೇನೋ ಆಗ್ತೀನಿ ಎನ್ನುವುದರ ಬದಲು ಮನುಷ್ಯತ್ವ ಇರೋ ಮನುಷ್ಯ ಆದರೆ ಸಾಕು. ಮನುಷ್ಯತ್ವ ಹಾಗೂ ಮಾನವೀಯತೆಯನ್ನು ಸೋಲಿಸುವ ಅಂಥ ಶಕ್ತಿ ಇನ್ನೊಂದಿಲ್ಲ. ಇನ್ನೊಬ್ಬರ ಬಗ್ಗೆ ಏನು ನಮಗೆ ತಿಳಿದಿರುವುದೋ ಅದನ್ನು ನಂಬಬೇಕೇ ಹೊರತು ಬೇರೆಯವರಿಂದ ಕೇಳಿದ್ದನ್ನಲ್ಲ. ಒಂಟಿತನ ಎನ್ನುವುದು ಆಕರ್ಷಕವಲ್ಲದಿದ್ದರೂ ಕೆಟ್ಟವರ ಸಂಘಕ್ಕಿಂತ ಅದು ಒಳ್ಳೆಯದೇ. ಉತ್ತಮ ಸಹವಾಸ ಲಭ್ಯವಾಗದಿದ್ದರೆ ಏಕಾಂಗಿಯಾಗಿಯೇ ಬದುಕೋಣ. ಸೋಲು, ಒಂಟಿತನ ಈ ಎರಡು ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸುತ್ತವೆ ಸ್ನೇಹಿತರೆ. ಒಂದು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ ಮತ್ತೊಂದು ಜೀವನದಲ್ಲಿ ಯಾರನ್ನು ನಂಬಬೇಕು, ಹೇಗೆ ಜೀವನ ನಡೆಸಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ. ಯಾವ ವ್ಯಕ್ತಿಯಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ಆ ಗರ್ಭ ಸಿರಿವಂತನಾದರೇನು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ. ಯಾವ ಅಧಿಕಾರದ ಗದ್ದಿಗೆ ಏರಿದರೇನು, ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೆ. ಎಷ್ಟು ಪ್ರಖ್ಯಾತಿ ಪಡೆದರೇನು, ಸರಳ ವ್ಯಕ್ತಿತ್ವವನ್ನು ಹೊಂದಿಲ್ಲದಿದ್ದರೆ. ಎಷ್ಟು ಸುಂದರ ಸ್ತ್ರೀಯಾದರೇನು, ಕೊಂಚವೂ ನಯ ನಾಜೂಕು ಇಲ್ಲದಿದ್ದರೆ. ಎಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದರೇನು, ತಂದೆ ತಾಯಿ ಗುರುಗಳಿಗೆ ತಲೆಬಾಗದಿದ್ದರೆ. ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲಿಯೂ ನಗುವವರನ್ನು ಮಾತ್ರ ಸೋಲಿಸಲು ಆಗುವುದಿಲ್ಲ. ಅದಕ್ಕೆ ಜೀವನದಲ್ಲಿ ಯಾವಾಗಲೂ ನಗುತ್ತಾ ಇರಿ. ನೆನಪಿಡಿ ಸ್ನೇಹಿತರೆ, ಜೀವನದಲ್ಲಿ ಸಿಗದವರನ್ನು ಹುಡುಕಬಾರದು, ಸಿಕ್ಕವರನ್ನು ಬಿಡಬಾರದು, ಬಾರದವರಿಗೆ ಕಾಯಬಾರದು, ಬಂದವರನ್ನು ಕಳುಹಿಸಬಾರದು, ಕೊಡದವರಲ್ಲಿ ಕೇಳಬಾರದು, ಕೊಟ್ಟವರನ್ನು ಎಂದಿಗೂ ಮರೆಯಬಾರದು. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಎಂದು ನಿನಗೆ ಗೊತ್ತಾಗುತ್ತದೆ. ಮೋಸಕ್ಕೆ, ನಂಬಿಕೆ ದ್ರೋಹಕ್ಕೆ ತುಂಬ ವ್ಯತ್ಯಾಸ ಇದೆ. ಮೋಸ ಎಲ್ಲರೂ ಮಾಡುತ್ತಾರೆ,
ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ. ನಂಬಿಸಿ ಮೋಸ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಏಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕೆ. ಕೆಲವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಮಗೆ ಗೊತ್ತಿರುತ್ತದೆ, ಆದರೂ ನಾವು ಅದನ್ನು ಗೊತ್ತಿಲ್ಲದವರಂತೆ ಸುಮ್ಮನೆ ಇರುತ್ತೇವೆ. ಯಾಕೆಂದರೆ ಇವತ್ತಲ್ಲ ನಾಳೆ ಅವರು ಬದಲಾಗುತ್ತಾರೆ ಎನ್ನುವ ನಂಬಿಕೆಯಿಂದ. ಜೀವನದಲ್ಲಿ ಎಲ್ಲರೂ ಗೊತ್ತಿಲ್ಲದೆ ಮಾಡುವುದು ತಪ್ಪು, ಗೊತ್ತಿದ್ದು ಮಾಡುವುದು ನಂಬಿಕೆ ದ್ರೋಹ. ತಪ್ಪಿಗೆ ಕ್ಷಮೆ ಇದೆ, ಆದರೆ ಮೋಸಕ್ಕಲ್ಲ. ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಬಂದು ಹಾರೈಸಿ ಉಡುಗೊರೆ ಕೊಡುತ್ತಾರೆ. ಹಾಗೆಯೇ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಲು ಹೊರಟಾಗ ಯಾರು ಸಹಾಯ ಮಾಡುವುದಿಲ್ಲ. ನಂತರ ಗುರು ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ. ಇದೇ ಪ್ರಪಂಚ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಜೀವನದಲ್ಲಿ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ತುಂಬ ಇಷ್ಟಪಟ್ಟಾಗ ಸಿಗುವುದು ನೋವು, ತುಂಬ ನೊಂದಾಗ ಸಿಗುವುದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗುವುದೇ ಅನುಭವ. ಈ ಅನುಭವವೇ ಜೀವನ. ಕೆಲವರಿಗೆ ಸೂರ್ಯ ಬಿಸಿಲು ಎನ್ನಿಸುತ್ತಾನೆ, ಇನ್ನು ಕೆಲವರಿಗೆ ಬೆಳಕು ಎನ್ನಿಸುತ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸಬಹುದು. ಅದಕ್ಕಾಗಿ ಯಾವತ್ತೂ ನಮ್ಮ ಯೋಚನೆಯಂತೆ ನಾವು ಬದುಕಬೇಕು, ಜನರ ಯೋಚನೆಯಂತೆ ಅಲ್ಲ. ಕೊನೆಯದಾಗಿ ಸ್ನೇಹಿತರೆ, ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ, ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ, ನಿಷ್ಠೆಯೇ ಇಲ್ಲದವರ ಜೊತೆ ಏನನ್ನು ನಿರೀಕ್ಷಿಸಬೇಡಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಪ್ರೇರಣಾದಾಯಕವಾದ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.